ಒಂದು ಹೆಣ್ಣು ಬದುಕೋಕೆ ತುಂಬಾ ಕಷ್ಟ ಇದೆ. ನೀವು ತಿಳ್ಕೊಬಹುದು ಈಸಿ, ಒಂದು ಹೆಣ್ಣಿಗೆ ಎಲ್ಲ ಕಡೆನೂ ಸುತ್ತಾಡ್ಬಹುದು, ಎಲ್ಲ ಕಡೆನೂ ಓಡಾಡ್ಬಹುದು ಅಂತ. ಇವನ್ ನೀವೇನಾದ್ರೂ ಡಿವೋರ್ಸ್ ಆಗಿ, ಇವನ್ ನೀವೇನಾದ್ರೂ ವಿಡೋ ಆಗಿ, ಅವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಜೀವಿಸೋಕೆ ಅಂತ. ನಿಮ್ಗೆ ಏನಾದ್ರೂ ಒಂದು ಸ್ಟ್ರಗಲ್ ಬಂತು, ನಿಮ್ಗೆ ಯಾರಿಗೂ ಕೂಡ ಕಾಲ್ ಮಾಡೋಕೆ ಆಗಲ್ಲ. ನೀವು ಏನಾದ್ರೂ ಫ್ಯಾಮಿಲಿ ಆಗಿ ಲಿವಿಂಗ್ ಅಲ್ಲಿ ಇರುವಾಗ ನಿಮ್ ರಿಲೇಟಿವ್ಸ್ಗೆ ಕಾಲ್ ಮಾಡ್ತಾ ಇದ್ರಿ, ಎನಿ ಟೈಮ್ ನೀವು ಅವ್ರ ಹತ್ರ ಮಾತಾಡ್ತಾ ಇದ್ರಿ. ಅನಂತರ ನಿಮ್ಗೆ ಡಿವೋರ್ಸ್ ಆಯ್ತು ಅಥವಾ ನೀವೇನಾದ್ರೂ ವಿಡೋ ಆಗಿದ್ರಿ ಅಂದ್ರೆ, ವಿಧವೆ ಆದ್ರಿ ಅಂದ್ರೆ, ಅದೇ ವ್ಯಕ್ತಿಗೆ ಕಾಲ್ ಮಾಡಿದ್ರೆ ಆ ವ್ಯಕ್ತಿಯ ಹೆಂಡತಿ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ಆಗಿರ್ಬೋದು, ಕೇಳೋ ಒಂದೇ ಒಂದು ಕ್ವಶನ್ಸ್ ಇದೆ, ವೈ ಶಿ ಕಾಲ್ಡ್ ಯು ಅಂತ. ಯಾಕೆ ಅವಳು ನಿಮಗೆ ಕಾಲ್ ಮಾಡಿದ್ರು ಅಂತ. ವೈ, ಯಾಕೆ ಕಾಲ್ ಮಾಡ್ತಾರೆ ಅವರು? ಏನಾದರೂ ಅವಶ್ಯಕತೆ ಇದ್ರೆ ಮಾತ್ರ ಅಲ್ವಾ ಕಾಲ್ ಮಾಡೋದು. ಎಲ್ರಿಗೂ ಕೂಡ ಸ್ಟ್ರಗಲ್ ಇರುತ್ತೆ, ಎಲ್ರಿಗೂ ಕೂಡ ಕಷ್ಟ ಬರುತ್ತೆ. ಒಂದು ವುಮೆನ್ ಅಂದರೆ ಅವರಿಗೆ ರೆಸ್ಪೆಕ್ಟ್ ಕೊಡೋಕೆ ಕಲಿಬೇಕು. ಒಂದು ವುಮೆನ್ಗೆ ರೆಸ್ಪೆಕ್ಟ್ ಕೊಡೋಕೆ ಕಲ್ತಿಲ್ಲ ಅಂದರೆ ವೆರಿ ಬೋರ್ ಆಯ್ತಾ. ಕೆಲವರಿಗೆ ಸಿಂಪತಿ ಇರುತ್ತೆ, ತುಂಬ ಕಷ್ಟದಲ್ಲೇ ಇದ್ದಾಳೆ, ಮಕ್ಕಳು ಇದ್ದಾರೆ, ಏನಾದರೂ ಒಂದು ಮಾಡಿಕೊಡೋಣ ಅಂತ. ನೀವು ಯಾಕೆ ಅವರಿಗೆ ಅಷ್ಟು ಹೆಲ್ಪ್ ಮಾಡ್ತೀರಾ? ನೀವು ಯಾಕೆ ಅವ್ರನ್ನ ಅಷ್ಟು ಕೇರ್ ತಗೊಳ್ತೀರಾ ಅಂತ ಕೇಳಿ ಅವರ ಮೈಂಡಲ್ಲಿ ಕೂಡ ನೆಗೆಟಿವ್ಸ್ ಹಾಕೋದು ಎಷ್ಟೋ ಮಂದಿ ನಮ್ಮ ಸಮಾಜದಲ್ಲಿದ್ದಾರೆ. ನಾನು ಈ ಒಂದು ಮೆಸೇಜ್ ಹೆಣ್ಮಕ್ಳಿಗೆ ಹೇಳ್ತೀನಿ, ಬೇರೆ ಏನೇ ಹೇಳೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಕೂಡ ಆ್ಯಸ್ ಎ ವುಮೆನ್ ಆಗಿದ್ದರೆ ನೀವು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಯಾರನ್ನು ಕೂಡ ಡಿಪೆಂಡ್ ಆಗಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದೀನಿ, ನನಗೆ ತುಂಬ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ. ನಾನು ಯಾರನ್ನೂ ಕೂಡ ಮೈಂಡ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನನ್ನ ಲೈಫಲ್ಲಿ, ನನ್ನ ರಿಯಲ್ ಸ್ಟೋರಿಯಲ್ಲಿ ಆ್ಯಸ್ ಎ ವಿಡೋ ಆಗಿನೂ ಗೊತ್ತಾಯಿತು, ಒಂದು ಡಿವೋರ್ಸ್ ಪರ್ಸನ್ ಆಗಿ ಕೂಡ ಗೊತ್ತಾಯಿತು ಎಷ್ಟು ಲೈಫಲ್ಲಿ ಮೂವ್ ಆಗೋಕ್ಕೆ ಕಷ್ಟ ಆಗ್ತಾ ಇದೆ. ವಿಡೋ ಆಗಿರ್ಬೋದು ಅಥವಾ ಡಿವೋರ್ಸಿ ವುಮೆನ್ ಆಗಿರ್ಬೋದು, ಅವ್ರು ಯಾವುದೇ ಕಾರಣಕ್ಕೂ ಕೆಟ್ಟ ದೃಷ್ಟಿಯಿಂದ ಅವರನ್ನು ನೋಡಬೇಡಿ. ಹೆಣ್ಣು ಅಂತ ರೆಸ್ಪೆಕ್ಟ್ ಕೊಡೋಕ್ಕೆ ಕಲಿಯಿರಿ.